ಕುಬೇರನಾದ ಅಯೋಧ್ಯೆಯ ರಾಮಲಲ್ಲ ಭಕ್ತರಿಂದ ದೇಣಿಗೆಯ ಮಹಾಪೂರ ವಾರ್ಷಿಕ ಆದಾಯ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಯಾವಾಗಿನಿಂದ ಶ್ರೀರಾಮನು ತನ್ನ ದೇವಾಲಯದಲ್ಲಿ ವಿರಾಜಮಾನನಾಗಿದ್ದಾನೋ ಅಂದಿನಿಂದ ಪ್ರತಿದಿನ 1 ಲಕ್ಷಕ್ಕೂ ಹೆಚ್ಚು ರಾಮ ಭಕ್ತರು ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ದೇವಾಲಯದ ನಿರ್ಮಾಣಕ್ಕಾಗಿ ಮನಪೂರಕವಾಗಿ ದೇಣಿಗೆಯನ್ನ ನೀಡ್ತಾ ಇದ್ದಾರೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನನ್ನ ಪ್ರತಿಷ್ಠಾಪಿಸಿದ ಕೆಲವೇ ವರ್ಷಗಳಲ್ಲಿ ರಾಮ ಮಂದಿರದ ವಾರ್ಷಿಕ ಆದಾಯವು ದೇಶದ ಇತರ ದೇವಾಲಯಗಳಿಗಿಂತ ಸರಿಸಮಾನವಾಗಿ ತಲುಪುವ ಬಹುಶಃ ಕಾರಣ ಇದೆ. ಶ್ರೀರಾಮನ ದರ್ಶನ ಮತ್ತು ಪೂಜೆಗಾಗಿ ದೇಶ ಮತ್ತು ವಿಶ್ವದ ಮೂಲೆ ಮೂಲೆಯಿಂದ ಭಕ್ತರು ಅಯೋಧ್ಯೆಗೆ ತಲುಪ್ತಾ ಇದ್ದಾರೆ. ಹಾಗೆ ಭಗವಾನ್ ರಾಮನಿಗೆ ಬಹಿರಂಗವಾಗಿ ದೇಣಿಗೆಯನ್ನ ನೀಡ್ತಾ ಇದ್ದಾರೆ. ಕಳೆದ ಆರ್ಥಿಕ ವರ್ಷದ ಬಗ್ಗೆ ಹೇಳುವುದಾದರೆ ಶ್ರೀರಾಮನು ವಿವಿಧ ವಿಧಾನಗಳ ಮೂಲಕ 363 ಕೋಟಿ ರೂಪಾಯಿ ಮೌಲ್ಯದ ದೇಣಿಗೆಯನ್ನ ಪಡೆದಿದ್ದಾನೆ. ಪಡೆದ ಬಡ್ಡಿ ಸೇರಿದಂತೆ ದೇವಾಲಯದ ವಾರ್ಷಿಕ ಆದಾಯವು 400 ಕೋಟಿ ರೂಪಾಯಿಗೆ ತಲುಪಿದೆ. ನವೆಂಬರ್ 2019ರಂದು ಸುಪ್ರೀಂ ಕೋರ್ಟ್ ರಾಮಲಲ್ಲಾ ಪರವಾಗಿ ತೀರ್ಪನ್ನು ನೀಡಿತ್ತು. ಆಗಸ್ಟ್ 5, 2020ರಂದು ದೇಶದ ಪ್ರಧಾನಿ ಮೋದಿ ಈ ಭವ್ಯ ದೇಗುಲಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ರು. ದೇವಾಲಯದ ನಿರ್ಮಾಣ ಪ್ರಾರಂಭವಾದ ದಿನದಿಂದ ರಾಮ ಭಕ್ತರು ದೇಣಿಗೆಯನ್ನ ನೀಡಲು ಪ್ರಾರಂಭಿಸಿದ್ರು. ಕಳೆದ 5 ವರ್ಷಗಳಲ್ಲಿ ಭಗವಾನ್ ರಾಮನು ವಿವಿಧ ಮಾಧ್ಯಮಗಳ ಮೂಲಕ ಸುಮಾರು 55 ಶತಕೋಟಿ ಮೌಲ್ಯದ ದೇಣಿಗೆಯನ್ನ ಪಡೆದಿದ್ದಾನೆ. 13 ಕ್ವಿಂಟಾಲ್ ಬೆಳ್ಳಿ ಹಾಗೆ 20 ಕೆಜಿ ಚಿನ್ನ ಕೂಡ ಲಭಿಸಿದೆ. ಅಷ್ಟೇ ಅಲ್ಲ, ಕಳೆದ 1 ವರ್ಷದಲ್ಲಿ ಶ್ರೀರಾಮನಿಗೆ ವಿದೇಶದಿಂದ 15 ಕೋಟಿ ರೂಪಾಯಿ ದೇಣಿಗೆ ಬಂದಿದೆ. ಅಯೋಧ್ಯೆಯ ರಾಮ ಮಂದಿರವನ್ನ ಹೊರತುಪಡಿಸಿ ದೇಶದ ಇತರ ದೇವಾಲಯಗಳ ಬಗ್ಗೆ ಹೇಳುವುದಾದರೆ ಆಂಧ್ರ ಪ್ರದೇಶದ ತಿರುಪತಿ ವೆಂಕಟೇಶ್ವರ ದೇವಾಲಯವು 1450ರಿಂದ 1613 ಕೋಟಿ ರೂಪಾಯಿ, ಹಾಗೆ ಕೇರಳದ ಪದ್ಮನಾಭ ಸ್ವಾಮಿ ದೇವಸ್ಥಾನವು 650ರಿಂದ 700 ಕೋಟಿ ರೂಪಾಯಿ, ಇದಲ್ಲದೆ ಪಂಜಾಬ್ನ ಗೋಲ್ಡನ್ ಟೆಂಪಲ್ 500 ಕೋಟಿ ರೂಪಾಯಿ, ಹಾಗೆ ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ದೇವಸ್ಥಾನ 400 ಕೋಟಿ ರೂಪಾಯಿ ಬರುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.